ಯಾರೊಳಗ? ಇಸ್ಕರಿಯೋತನ ಒಳಗ. ಅವಾಗ ಸೈತಾನಿಗೆ ಯೇಸು ಏನಂತ ಹೇಳ್ತಾರೆ ಗೊತ್ತಾ? ನೀನು ಮಾಡ್ಬೇಕಾಗಿರುವಂತ ಕೆಲಸನ ನೀನು ಮಾಡು, ನೀನ್ ಏನ್ ಮಾಡ್ಬೇಕಾಗ್ತಿದ್ಯೋ ಅದನ್ನ ನೀನು ಮಾಡು ಅಂತ ತಕ್ಷಣ ಅಲ್ಲಿ ಯಾರು ಎದ್ದೊಯ್ತಾರೆ ಅಂತಂದ್ರೆ ಇಸ್ಕರಿಯೋತನು ಎದ್ದೊಯ್ತಾನೆ. ಅದು ಲೂಕನ್ ಬರೆದ ಸುವಾರ್ತೆದಾಗೆ ಇಲ್ಲ ಯವನ್ ಬರೆದ ಸುವಾರ್ತೆದಾಗೆ ಇದ್ರಾಗೆ ಅದ. ಈಗ ಏನು ಓದಿದೇವಲ್ಲ ಅಲ್ಲಿ ಹೆಡ್ಡಿಂಗ್ ಕುಚ್ಚಲ್ಲಿ ಬರ್ದಿದ್ದಿರ್ತರು. ಹೆಡ್ಡಿಂಗ್ ಅಲ್ಲಿ ಬರ್ದಿರುವಾಗ ಅಲ್ಲಿ ನಾವು ನೋಡುವಾಗ ಅಲ್ಲಿ ಬರೆಯಲ್ಪಟ್ಟದು. ಅವನು ರೊಟ್ಟಿಯನ್ನ ತಗೊಂಡಿದ್ದ ತಕ್ಷಣನೇ, ಅವನು ದ್ರಾಕ್ಷರಸ ತಗೊಂಡ ತಕ್ಷಣನೇ ಅವನ ಒಳಗಡೆ ಯಾರು ಎಂಟ್ರಿ ಮಾಡ್ತಾರ? ಸೈತಾನ್ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ ತಕ್ಷಣನೇ ಅವನು ಯಾರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಗೊತ್ತದನ? ಯೇಸು ಸ್ವಾಮಿಗೆ ವಿರುದ್ಧವಾಗಿ ಪ್ರೀತಿ ಮಾಡ್ತಾನೆ. ಅಂದ್ರೆ ಅತ್ಯಧಿಕವಾಗಿ ಪ್ರೀತಿ ಮಾಡುವಂತ ಯೇಸು ಕ್ರಿಸ್ತನು ಇಸ್ಕರಿಯೋತನಿಗೆ ಆ ಒಂದು ಕಾಲದಲ್ಲಿ, ಆ ಒಂದು ಪ್ರಪಂಚದಲ್ಲಿ ಹೆಚ್ಚು ಪ್ರೀತಿ ಮಾಡಿರೋದಂತಂದ್ರೆ ಯೇಸು ಸ್ವಾಮಿ. ಅವನು ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳಲ್ಲ ಅಂತಂತಂದ್ರೆ ಯೇಸು ಸ್ವಾಮಿ ಸತ್ತೋಗವರೆಗೂ ಅವನಿಗೆ ಅರ್ಥ ಆಗಲ್ಲ. ಅಂದ್ರೆ ನನ್ನ ತಾಯಿಗಿಂತ, ನನ್ನ ತಂದೆಗಿಂತ, ನನ್ನ ಅಣ್ಣ ತಮ್ಮರಿಗಿಂತ, ನನ್ನ ಬಂಧು ಬಳಗಕ್ಕಿಂತ, ನನ್ನ ಜೊತೆ ಸ್ನೇಹಿತರಿಗಿಂತ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿರುವಂತ ಮನುಷ್ಯನಿಗೆ ನಾನು ಮೋಸ ಮಾಡಿದ್ದೇನೆ, ನಾನು ಅನ್ಯಾಯ ಮಾಡಿದ್ದೇನೆ ಅಂತಂದ್ಬಿಟ್ಟು ಅವನು ತಿಳ್ಕೊಂಡ ತಕ್ಷಣ ಅವನು ಏನ್ ಮಾಡ್ತಾನೆ? ಉರುಳನ್ನ ಹಾಯ್ಕೊಂಡು ಸತ್ತೋಯ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರೆ ನಾವು ನೀವು ತಿಳ್ಕೊಂಡಂಗೆ ಅಲ್ಲಿ ಬರೆಯಲ್ಪಟ್ಟ ಸ್ಪಷ್ಟವಾಗಿ ನಾವು ಅನೇಕ ಸರ್ತಿ ಸಂದೇಶ ಕೊಡ್ತಾ ಇರುವಂತ ಸಮಯದಲ್ಲಿ ಇಸ್ಕರಿಯೋತ 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 ಎಂಬುದಾಗಿ ನಾವು ಹೇಳ್ತೇವೆ. ಆದ್ರೆ ಯೇಸು ಸ್ವಾಮಿ ಜೊತೆಯಲ್ಲಿ ಸ್ನೇಹಿತನಾಗಿದ್ದಾನೆ, ಯೇಸು ಸ್ವಾಮಿ ಶಿಷ್ಯ ಆಗಿದ್ದಾನೆ ಮತ್ತು ಯೇಸು ಸ್ವಾಮಿಯ ಸೇವೆಯ ಹೆಜ್ಜೆ ಚಾಡಿನಲ್ಲಿ ನಡೆಯುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾನೆ. ಆದ್ರೆ ಅವನು ಏನ್ ಮಾಡಿದ ಗೊತ್ತದನ? ಸೈತಾನನಿಗೆ ಅವಕಾಶ ಕೊಟ್ಟಿದ್ದಾನೆ. ಹಾಗೆ ಅದಕ್ಕೋಸ್ಕರ ಅಲ್ಲಿ ದ್ರಾಕ್ಷರಸ ಕೊಡುವಾಗಲೇ, ಅದು ಯವನ್ ಬರೆದ ಸುವಾರ್ತೆಯಲ್ಲಿ ಇರ್ಬೋದು ಅನಿಸ್ತದ, ಅಥವಾ ಲೂಕನ್ ಬರೆದ ಸುವಾರ್ತೆಯಲ್ಲಿ ಇರ್ಬೋದು, ಅಥವಾ ಮಾರ್ಕನ್ ಬರೆದ ಸುವಾರ್ತೆ, ಮತ್ತೆ ಬರೆದ ಸುವಾರ್ತೆ, ಅಲ್ಲಿ ಒಟ್ಟಲ್ಲಿ ದ್ರಾಕ್ಷರಸ ಕೊಡುವಾಗಲೇ ಅದು ಏನಂತಂತಂದ್ರೆ ಅವನು ರೊಟ್ಟಿಯನ್ನು ತಗೊಂಡು ದ್ರಾಕ್ಷರಸವನ್ನು ಕುಡಿದ ತಕ್ಷಣ ಅವನ ಒಳಗಡೆ ಸೈತಾನ್ ಬಂದು ಎಂಟ್ರಿ ಮಾಡ್ತಾನೆ. ಎಂಟ್ರಿ ಮಾಡಿದ ತಕ್ಷಣನೇ ಅಲ್ಲಿ ಸೈತಾನನಿಗೆ ದೇವರು ಮಾತಾಡ್ತಾನೆ. ಏನಂತಂದ್ರೆ ನಿನಗೆ ಏನು ಮಾಡ್ಬೇಕನ್ನತ್ತೀಯೋ ಅದನ್ನ ನೀನು ಮಾಡಿ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಈಗ ದೇವರು ಕೂಡ ಆದಿ ಸಾಗರದ ಮೇಲೆ ಆತನ ಭೂಮಿ ಆಕಾಶವನ್ನ ಸೃಷ್ಟಿ ಮಾಡ್ಯಾನ. ಸೃಷ್ಟಿ ಮಾಡಿದ್ಮೇಲೆ ಇವ್ರು ಸೈತಾನ ಕೆಳಗೆ ಬಿದ್ದು ಬಿಟ್ಟಾನ. ಬಿದ್ದ ತಕ್ಷಣ ನನ್ನ ಮಕ್ಕಳಿಗೆ ಹಾಳು ಮಾಡಿ ಹಾಕ್ತಾನ, ನನ್ನ ಮಕ್ಕಳ ಆಸ್ತಿ ಪಾಸ್ತಿಯನ್ನ ಹಾಳು ಮಾಡಿ ಹಾಕ್ತಾನ. ಈಗ ಇದಕ್ಕೆ ನಾವು ಇಷ್ಟ ಮಾರ್ಯಕರ ಇಲ್ಲ ಜಾಗನ, ಈ ಜಾಗದಲ್ಲಿ ದೆವ್ವದಂತ, ಈ ಜಾಗದಾಗ ಗುಡಿ ಇತ್ತಂತ, ಈ ಜಾಗದಾಗ ಅದು ಇತ್ತಂತ, ಇದು ಇತ್ತಂತ. ದೇವರು ಪ್ಲಾನ್ ಮಾಡ್ಯಾನ ಭೂಮಿ ಆಕಾಶ. ಈಗ ಬರಿಬೋದಾಗಿತ್ತು, ಕ್ರಮವಿರುವಂತ ಭೂಮಿ ಒಳಗಡೆ, ಸುಂದರವಾಗಿರುವಂತ ಭೂಮಿ ಒಳಗಡೆ ಸೈತಾನನು ಬಿದ್ದಿದ್ದಾನೆ ಅಂತಂದ್ಬಿಟ್ಟು ಜಸ್ಟ್ ಅಲ್ಲಿ ಬರೆಯಲ್ಪಡ್ತಾ ಇದೆ, ಭೂಮಿ ಮೇಲೆ ಬಿದ್ದಾನೆ ಅಂತ ಬರೆಯಲ್ಪಟ್ಟದೆ. ಯಾಕಂತಂದ್ರೆ ಇನ್ನ ಭೂಮಿ ಮೇಲೆ ಕಂಪ್ಲೀಟ್ ಆಗಿಲ್ಲ. ಅವಾಗೇ ನಮ್ಗೆ ಕೆಲವೊಂದು ನ್ಯೂಸ್ಗಳು ಬರ್ತವೆ. ಒಂದು ಸೇವೆ, ನಾವು ಒಂದು ಕಟ್ಟಡ, ಒಂದು ಮನೆ ಕಟ್ಟಬೇಕಂದ್ರೆ ಅದಕ್ಕೆ ಹೇಳ್ತಾರೆ ಒಬ್ಬರು ಏನಂತ ಹೇಳ್ತಾರಂದ್ರೆ ಮದಿ ಮಾಡೋದು ಸುಲಭ ಇರ್ಬೋದು, ಆದ್ರೆ ಮನೆ ಕಟ್ಟೋದು ಸುಲಭ ಅಲ್ಲ ನಾನು ಹೇಳ್ತೀನಿ. ಯಾಕಂದ್ರೆ ಲಾಕ್ಡೌನ್ ಟೈಮಿನಾಗ, ಕೊರೋನಾ ವೈರಸ್ ಟೈಮಿನಾಗ 2-3 ಅನ್ನ ಹಾಕಿಬಿಟ್ಟೆ ಭಾರಿ ಮದಿ ಮಾಡ್ಕೊಂಡು ಸಂಸಾರ ಮಾಡತ್ತಾರೆ. 2-3 ಮದಿ ಅನ್ನ ಹಾಕಿ ಅಂದ್ರೆ ಬಾಳೆ ಬಾಳಂದ್ರೆ ಒಂದು 5,000 10,000 ರೂಪಾಯಿ ಮುಗಿದೇವ್ರಿಗೆ ಹಾಕಿ. ಆದ್ರೆ ಅದೇ ಒಂದು ಮನೆ ಕಟ್ಟಬೇಕಂದ್ರೆ, ಒಂದು ಗುಡಿಸಲು ಹಾಕಬೇಕಂದ್ರೆ ಈಗ ಇದಕ್ಕೆ ನಮ್ದು 45,000 ಅದ. ಡಿಸೆಂಬರ್ದಾಗ ಮುಗಿತದೆ. ಯಾಕಂತಂದ್ರೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ನಾವು ಒಂದು ಸ್ಟೆಪ್ಪಿಗೆ ನಾವು ಹೋಗೋವರೆಗೆ ನಮ್ಗೆ ಏನಿರ್ತದೆ? ಹೋರಾಟ ಇರ್ತದೆ. ನಾವು ಏನಾಗಿದೆ ಅಂತಂತಂದ್ರೆ ಕೊಳ್ಳಾಗ ಸಿಲುಬೆ ಹಾಕಿದ ತಕ್ಷಣ ಕ್ರಿಶ್ಚಿಯನ್ಸೇ, ಎಷ್ಟು ನಂಬಿದ ತಕ್ಷಣ ಕ್ರಿಶ್ಚಿಯನ್ಸೇ. ಆದ್ರೆ ಎಷ್ಟು ಸ್ಟೆಪ್ಪುಗಳಿದ್ದಾವೆ, ಎಷ್ಟು ಕ್ರಮಗಳಿದ್ದಾವೆ, ಎಷ್ಟು ವಿಷಯಗಳಿದ್ದಾವೆ. ನಾವು ಹೆಂಗೆ ಎಡುವುಲತ್ತಿದ್ದೇವೆ, ನಾವು ಹೆಂಗೆ ಅಭಿವೃದ್ಧಿ ಹೊಂದಲತ್ತಿಲ್ಲ, ನಮಗೇನು ಅಡ್ಡಿ ಆಗ್ಲತ್ತದೆ, ಏನು ಎಲ್ಲ ಕೂಡ ನಾವು ವಿಷಯಗಳನ್ನ ತಿಳ್ಕೋಬೇಕು. ನಾವು ತಿಳ್ಕೊತೇವೆ ಏನಂತಂದ್ರೆ, ಯಾರಾದ್ರೂ ಒಬ್ಬರು ಪರಿಪೂರ್ಣವಾದಂತ ಬಿಲ್ಡಿಂಗ್ ಕಟ್ಟಿದ್ರೆ ಇವಾಗ ಒಂದೇ ದಿನ ಪ್ಲಾಟ್ ತಗೊಂಡು, ಒಂದೇ ದಿನ ಪಾಯ ಹಾಕಿ, ಒಂದೇ ದಿನ ಬೇಸ್ಮೆಂಟ್ ಹಾಕಿ, ಒಂದೇ ದಿನ ಗಾಡಿ ಕಟ್ಟಿ, ಒಂದೇ ದಿನ ಛತ್ ಹಾಕಿ, ಒಂದೇ
ಗಿಲವ ಮಾಡಕ್ಕೆ ಒಂದೇ ದಿನದಾಗ ಸುಣ್ಣ ಬಡ್ದು ಒಂದೇ ದಿನ ಮನೆಗಡೆ ಗುರು ಪ್ರವೇಶ ಮಾಡಕ್ಕೆ ಅಂತ ತಿಳ್ಕೊತೇವೆ. ಯೇಸು ಸ್ವಾಮಿ ಹಂಗೆ ಮಾಡಿರ್ಬೇಕು, ಈ ಭೂಲೋಕ ಈ ಇಚ್ಛೆಯಾಗಿ ಮಾಡಕ್ಕಿರ್ಬೋದು ಅಂತ ಹೇಳ್ತೇವೆ. ಆದ್ರೆ ಬರ್ತಾ 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 ಈ ಭೂಮಿ ಆಕಾಶ ಉಂಟು ಮಾಡಿದನು ಅಂತಂದ್ಬಿಟ್ಟು 1ನೇ ವಚನ ಫಸ್ಟ್ ಚರಣದಲ್ಲಿದ್ರೆ ಮುಂದಕ್ಕೆ ಹೋದ್ರೆ ಅಲ್ಲಿ ಸೂರ್ಯ ಚಂದ್ರಗಳನ್ನ ಸಟ್ ಮಾಡೋದು ಬೇರೆನೇ ಅದ, ನಕ್ಷತ್ರಗಳನ್ನ ಸಟ್ ಮಾಡೋದು ಬೇರೆ ಅದ, ಅಲ್ಲಿ ದೊಡ್ಡ ಬೆಳಕು ಚಿಕ್ಕ ಬೆಳಕುಗಳನ್ನ ಸಟ್ ಮಾಡೋದು ಬೇರೆನೇ ಅದ, ಅಲ್ಲಿ ನಕ್ಷತ್ರಗಳನ್ನ ಸಟ್ ಮಾಡೋದು ಬೇರೆನೇ ಅದ, ಮತ್ತ ಅಲ್ಲಿ ಕತ್ತಲು ಬೆಳಕು ಬೇರೆನೇ ಮಾಡಕ್ಕೆ. ಇವನ್ನೆಲ್ಲ ಡಿವೈಡ್ ಮಾಡ್ಲಿಕ್ಕೆ ಕೆಲವೊಂದು ದಿನಗಳು ಹಿಡಿದಿದ್ದಾವೆ. ವಾಕ್ಯ ಹೇಳ್ತದೆ ಒಂದೊಂದು ದಿನಕ್ಕೆ ಒಂದೊಂದು ದಿನ ಆಯ್ತು ಅಂತ ಬರೆಯಲ್ಪಟ್ಟದ. ಇನ್ನೂ ಬೈಬಲ್ ಅಲ್ಲಿ ಬರೆಯಲ್ಪಟ್ಟದ, ಇನ್ನೂ ಬೈಬಲ್ ಬರೆಯಲ್ಪಟ್ಟದ. ಅದು ಎಲ್ಲ ಕರೆಕ್ಟೇ ಬರೆದು ಬಿಟ್ರೆ ನೀ ಚರ್ಚಿಗೆ ಬರ್ಬೇಕಾದ್ರೆ ಒಂದು ಲಾರಿಯ ಬರ್ಬೇಕು, ಮುಂದಗಡೆ ನೀರು ಕೊಡ್ಬೇಕು ಡ್ರೈವಿಂಗ್ ಮಾಡ್ಕೊತ, ಹಿಂದ್ಗಡೆ ಬೈಬಲ್ ಹಾಕೊಂಡು ಚರ್ಚಿಗೆ ತರಬೇಕು. ಇನ್ನು ಅದನ್ನಕ್ಕೆ ಅರಿಬೇಕಂದ್ರೆ ನಿನ್ ಶಂಬರ್ ಮಂದಿ ತಗೊಂಡು ಕಬ್ಜಾ ಮಾಡ್ಕೊಂಡು ತೆಗಿಬೇಕು. ಅದಕ್ಕೆ ಈ ಬೈಬಲ್ನ ನಾನು ಧ್ಯಾನ ಮಾಡ್ತಾ ಇರುವಾಗ ಇದ್ರ ಬಗ್ಗೆ ನಾನು ಆಲೋಚನೆ ಮಾಡಿದ್ದೀನಿ. ದೇವರು ಕೊಟ್ಟಿರುವಂತ ಬುದ್ಧಿಯಿಂದ ಆಲೋಚನೆ ಮಾಡಿದ್ದೀನಿ, ದೇವರು ನನಗೆ ಕೊಟ್ಟಿರುವಂತ ಬುದ್ಧಿಯಿಂದ ಆಲೋಚನೆ ಮಾಡಿದ್ದೀನಿ. ಅದಕ್ಕೆ ಪೌಲ ಒಂದು ಕಡೆ ಮಾತು ಹೇಳ್ತಾನೆ ಏನಂತಂದ್ರೆ, ನಾನು ಜ್ಞಾನದಿಂದಲೂ ಆರಾಧನೆ ಮಾಡ್ತೀನಿ, ಬುದ್ಧಿಯಿಂದಲೂ ಆರಾಧನೆ ಮಾಡ್ತೀನಿ. ಅಂದ್ರೆ ದೇವರ ಆತ್ಮನ ಆಲೋಚನೆ ಬೇರೆ ಅದ, ದೇವರ ಆತ್ಮನ ಬುದ್ಧಿ ಬೇರೆ ಅದ, ದೇವರ ಆತ್ಮನ ವಿವೇಕ ಬೇರೆ ಅದ. ನೋಡ್ರಿ, ಇವತ್ತು ಯೇಸು ಸ್ವಾಮಿ ನಂಬಿಕೊಂಡಿರೋರು, ನಂಬಿಕೊಂಬಂದಂತ ಜನಗಳಿಗೆ ಹೋಗ್ರಿ, ನಿನಗೆ ಜ್ಞಾನ ಅದನ ಇಲ್ಲ ಅಂತಂದ್ರೆ ಅದ ಅಂತಾರ. ಮತ್ತ ಯೇಸು ಸ್ವಾಮಿ ನಂಬಿಕೊಂಡಿರೋಂತ ಮನುಷ್ಯ ಬಿ ಹೋಗಿ ಕೇಳಿ ನೀವು, ನಿನಗೆ ಜ್ಞಾನ ಅದನ ಇಲ್ಲ ಅಂದ್ರೆ ಅದ ಅಂತ. ನೀನು ಯೇಸು ಸ್ವಾಮಿ ನಂಬಿಕೊಂಬಂದಂತ ಮನುಷ್ಯರ ಹತ್ರ ಅವ್ರು ಬುದ್ಧಿ ಅದನ ಇಲ್ಲ ಅಂದ್ರೆ ಬುದ್ಧಿ ಅದಂತ, ಮತ್ ನಿನಗ್ ಬುದ್ಧಿ ಅದನ ಇಲ್ಲ ಅಂದ್ರೆ ಅದಂತ. ಆದ್ರೆ ಇಲ್ಲಿ ಲೋಕದ ಬುದ್ಧಿ, ಲೋಕದ ಜ್ಞಾನ, ಲೋಕದ ವಿವೇಕನೇ ಡಿಫ್ರೆನ್ಸ್ ಅದ, ಮತ್ತು ದೇವರು ಕೊಡಂತ ಜ್ಞಾನ ವಿವೇಕನೇ ಬೇರೆ ಅದ. ಈ ಲೋಕದ ಬುದ್ಧಿ ನಮಗೆ ಎಲ್ಲಿ ತಗೊಂಡು ಹೋಯ್ತದ ಗೊತ್ತದನ? ಅವರ ಮಾಡಕ್ ಹೋಯ್ತದ. ನಮಗೆ ಲೋಕದ ಜ್ಞಾನ ನಮ್ಗೆ ಎಲ್ಲಿ ತಗೊಂಡು ಹೋಯ್ತದ ಗೊತ್ತದನ? ಅವರ ಮಾಡಕ್ ತಗೊಂಡು ಹೋಯ್ತದೆ, ನಮ್ಮನ್ನ ಹಾಳು ಮಾಡಕ್ ತಗೊಂಡು ಹೋಯ್ತದೆ. ಅದೇ ಟೈಮಲ್ಲಿ ನಾವು ದೇವ್ರ ಬುದ್ಧಿ, ದೇವ್ರ ಜ್ಞಾನ ತಗೊಂಡೇವು ಅಂತಂತಂದ್ರೆ ನಾವೇನೈತೆ ಗೊತ್ತದನ? ಈ ಅವರ ತನದಲ್ಲಿ ಇರೋರಿಗೆ ಕೂಡ ನಾವು ಬಿಡಿಸ್ತೇವೆ. ನಂದು ಸಾಕ್ಷಿನೇ ಕೊಡ್ತೀನಿ, ಬೇರೆಯವ್ರು ಬೇಡ. ನಾನೊಂದು ಕ್ರಿಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದರೂ ಕೂಡ ನಾನು ಒಬ್ಬ ನಿಜವಾದ ಕ್ರೈಸ್ತನಾಗಿರ್ಲಿಲ್ಲ. ನಾನು 8-9 ವರ್ಷ ಇರುವಾಗಲೇ ಬೀಡಿ ಕುಡಿಯಕ್ಕೆ ಶುರು ಮಾಡಿದ್ದೀನಿ, ಸಿಗರೆಟ್ ಕುಡಿಯಕ್ಕೆ ಶುರು ಮಾಡಿದ್ದೀನಿ. 7ನೇ ಕ್ಲಾಸ್ ಬರೋಕೆನೆ ಗುಟ್ಕ ತಿಲ್ಲಕ್ಕೆ ಶುರು ಮಾಡಿದ್ದೀನಿ, ಶರಿ ಕುಡಿಲಕ್ಕೆ ಶುರು ಮಾಡಿದ್ದೀನಿ. ಆಗ ನನಗೆ ಬುದ್ಧಿ ಇರಲಿಲ್ವಾ? ಅವಾಗ ನಾನು ಎಜುಕೇಶನ್ ಬೇರೆ ರನ್ನಿಂಗ್ ಅಲ್ಲಿ ಇದ್ದೀನಿ. ನಾವು ಒಬ್ಬನೇ ಅಲ್ಲ, ಒಂದು ಬೀಡಿ ಹಚ್ಚಿ 4 ಹುಡುಗರು ಬಿಗಿತಿದ್ದೆವು, ಒಂದು ಸಿಗರೆಟ್ ಹಚ್ಚಿ 4-5 ಹುಡುಗರು ಬಿಗಿತಿದ್ದೆವು, ಒಂದು ಗುಟ್ಕದ ಪ್ಯಾಕೆಟ್ ತಗೊಂಡು 4 ಹುಡುಗರು ಅದ್ರಾಗ ಬಾಯಿಗೆ ಬರ್ತಿದ್ದೆವು. ಅವಾಗ ನಮಗೆ ಬುದ್ಧಿ ಇರ್ಲಿಲ್ವಾ? ಅವಾಗ ನಮ್ಗೆ ಒಂದು ಬುದ್ಧಿ ದೇವರು ಕೊಟ್ಟರೆ ಬುದ್ಧಿ ಹೇಳತ್ತೆ, ಪಾಸ್ಟ್ ರೀತಿ ಹುಷಾರ್. ದೇವ್ರು ಒದ್ರೆ ಸೈತಾನ್ ಬಂದು ಬಂದಾದಂತ ಭೂಮಿ ಮೇಲೆ ಬಿದ್ದಾನ. ಇವತ್ತಿನ ಬಿ ದೇವ್ರ ಕೈಯವ ಭಾಳ ಪರೇಶಾನ್ದಾಗನ. ಮತ್ತೆ ನೀವಿ ಹಂಗಾಗ್ಬೇಡ ಅಂತ ಏನಾದ್ರೂ ಒಂದು ಸಣ್ಣ ತಪ್ಪು ಮಾಡತ್ರ ಕೂಡ ಮಿತಿ ಮೀರಿದಾಗ ಕೆಲವೊಂದ್ ಸರ್ತಿ ಪೊಲೀಸ್ ಆಗ್ಬಿಡ್ತೀನಿ ನಾವಿ. ಯಾಕಂತಂದ್ರೆ ಕೆಟ್ಟವರಿಗೆ ಬಿ ಒಳ್ಳೆ ಹಾದಿ ತರಬೇಕಂತಂದ್ರೆ ಪೊಲೀಸರು ಆಗ್ಬೇಕಾಯ್ತದ ಒಂದೊಂದ್ ಸರ್ತಿ. ಹಂಗಾಗಿ ಆದ್ರೆ ದೇವರ ಮುಂದ್ಗಡೆ ಹೋಗಿ ಪಶ್ಚಾತ್ತಾಪ ಕೇಳ್ತೀನಿ, ದೇವ್ರೆ ನೀವು ಸೇವಕಾಗ ನನಗೆ ಆರಿಸ್ಕೊಂಡಿದ್ದೀನಿ, ಆಡದಂತ ಮಾತನಾಡಿದ್ದೀನಿ, ದೇವ್ರೆ ನನ್ನ ಕ್ಷಮಿಸು. ನೀನ್ ನನ್ನ ಕ್ಷಮಿಸಿದ್ರೆ ಸಾಕು, ನಾನು ನಿನ್ನ ಮುಂದ್ಗಡೆ ಕ್ಷಮಾಪಣೆ ಕೇಳ್ತೇನೆ. ನನಗೆ ನಿನ್ನ ಹಂಚಿಕೆ ಮಾತ್ರ ಇದೆ, ಯಾರ ಹಂಚಿಕೆ ನನಗಿಲ್ಲಪ್ಪ. ಈ ಕ್ರಮ ಅನ್ನೋಂಥದ್ದು ಯಾವಾಗ ಬಂತಂದ್ರೆ, ಈಗ ನಾನು 15 ಪಾಸ್ ಆಗಿದ್ದೀನಿ, ನೀವು 1ನೇನು ಪಾಸ್ ಆಗಿಲ್ಲ. ನನ್ನ ಬುದ್ಧಿ ಹೇಳ್ತೇನೆ, ನೀವು 1ನೇನು ಪಾಸ್ ಆಗಿಲ್ಲೇನೋ, ನೀವು 15 ಬಿ ಪಾಸ್ ಆಗಿರ್ಬೋದು. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ಹತ್ರ ಲೋಕದ ಬುದ್ಧಿ ಇಲ್ಲ. ನಾವು 1ನೇನೆ ಪಾಸ್ ಆಗಿರ್ಬೋದು, ಆದ್ರೆ ನನ್ನ ದೇವರ ಬುದ್ಧಿ ಇಲ್ಲ. ಬರೆಯಲ್ಪಟ್ಟದ ಯೇಸಪ್ಪನಿಗೆ ದೇವರು ಬರೆಯಲ್ಪಟ್ಟ 40ನೇ ಅಧ್ಯಾಯ ಅನ್ನಿಸ್ತದ. ದೇವರವನಿಗೆ ಅಧಿಕಾರ ಅದೊಂದು ವಾಕ್ಯ ಓದಿಸಿ ನಾನು ಮುಕ್ತಾಯ ಮಾಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ 40ನೇ ಅಧ್ಯಾಯದಲ್ಲಿ ದೇವರವನಿಗೆ ಜ್ಞಾನದಿಂದ
ಜ್ಞಾನದಿಂದಲೂ ವಿವೇಕದಿಂದಲೂ ಅವನಿಗೆ ಆಶೀರ್ವಾದ ಮಾಡುತ್ತಾನೆ. ಹಾಗಾದ್ರೆ ಅವನಿಗೆ ಇರ್ಲಿಲ್ವಾ ಮುಂಚೆ? ಅಮ್ಮ ಓದ್ಯ 40ನೇ ಅಧ್ಯಾಯ ಅನಿಸ್ತದೆ. ಹಾ, ಇದೊಂದು ವಾಕ್ಯ 41ನೇ ಅಧ್ಯಾಯ 37ನೇ ವಚನ. ಸಾರಿ 33ನೇ ವಚನ. 41 33ನೇ ವಚನ. ಆದುದರಿಂದ ನೋಡಮ್ಮ, ಆದಿಕಾಂಡ 41ನೇ ಅಧ್ಯಾಯ 33ನೇ ವಚನ. 33ನೇ ವಚನ. ಆದಿಕಾಂಡ 41ನೇ ಅಧ್ಯಾಯ 33ನೇ ವಚನ. ಬುದ್ಧಿವಂತರು ಆಗಿರುವ ಪುರುಷನನ್ನು ಆರಿಸಿಕೊಂಡು ಅವನನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ನೇಮಿಸಬೇಕು. ಸಾಕು. ಈಗ 30 ಅವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ ಈತನಲ್ಲಿ ಈತನಲ್ಲಿ ಯಾರಿದ್ದಾರೆ? ದೇವರ ಆತ್ಮ. ಈತ ಯಾರು? ಯೇಸು. ಈತನ ಒಳಗಡೆ ಇದ್ದಾನೆ ದೇವರ ಆತ್ಮ. ಇವ 15 ಪಾಸ್ ಆಗಿರೋವಲ್ಲ, 20 ಪಾಸ್ ಆಗಿರೋವಲ್ಲ, ಇವ MD ಮಾಡಿರೋವಲ್ಲ, MBBS ಮಾಡಿರೋವಲ್ಲ, ಇವನಿಗೆ ಎಜುಕೇಶನ್ ಇಲ್ಲ. ಆದ್ರೂ ಕೂಡ ಇವನು ಒಳಗಡೆ ದೇವರ ಆತ್ಮ ಅದ. ಮುಂದುವರಿಸ್ತಾನ. ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೇಸಪ್ಪನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನು ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಬೇಕು. ಹಲ್ಲೆಲೂಯಾ. ನಾವು ಬರೀ 15 ಪಾಸ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಮೋತೆ ಬರಿ ಮಾಡಬಾರ್ದು. ಗೊತ್ತಿದ್ವಿ ನನ್ನ ಹತ್ರ ರೊಕ್ಕ ಅದ, ಅಧಿಕಾರ ಅದ, ನನ್ನ ಹತ್ರ ಎಲ್ಲ ಅದ ಅಂದ್ಬಿಟ್ಟು ಅಲ್ಲ. ಇಸ್ಕರಿ ಯುದ್ಧ ಎಷ್ಟು ಸ್ವಾಮಿ ಜೊತೆ ಓಡಾಡಿದಾನೆ, ಸ್ವಾಮಿ ಜೊತೆ ಊಟ ಮಾಡಿ, ಸ್ವಾಮಿ ಜೊತೆ ಮಲ್ಕೊಂಡಾನೆ, ಸ್ವಾಮಿ ಜೊತೆ ಕುಂತಾನೆ, ಸ್ವಾಮಿ ಜೊತೆ ಜಪ ಮಾಡಿ, ಉಪವಾಸ ಮಾಡಿ, ಎಲ್ಲ ಮಾಡಿದ್ರು. ಸೈತಾನದ ಅವಕಾಶ ಕೊಟ್ಟ. ನಮ್ಮ ನಿಮ್ಮ ಜೀವಿತವನ್ನು ಕೂಡ, ನಮ್ಮ ನಿಮ್ಮ ಬದುಕನ್ನು ಕೂಡ ಒಂದು ಸರಿ ನಾವು ಆಲೋಚಿಸಬೇಕು. ದೇವರು ನಿನ್ನ ಮನೆಯಲ್ಲಿ ಏನಾದ್ರೂ ಒಂದು ಮಾಡ್ಬೇಕಂತ ಇದ್ದಾನೆ. ಪರಲೋಕ ರಾಜ್ಯದಿಂದ ಪರಿಶುದ್ಧಾತ್ಮ ಜನ ಸಮೂಹಗಳ ಮೇಲೆ ಇಳಿಲಾಕ್ ಬಂದದ. ನಾವು ಜಸ್ಟ್ ಬೆಂಗಳೂರಿಂದ ಇಲ್ಲಿ ಬರೋರಿಗೆ ಅಪ್ಪ ಎಷ್ಟು ಟೈಟ್ ಆಯ್ತು, ಶರೀರ ಟೈಟ್ ಆಗ್ಬಿಡ್ತು, ಒಳಗಡೆ ಇರುವಂತ ಆತ್ಮ ಟೈಟ್ ಆಗ್ಬಿಡ್ತು, ಒಳಗಡೆ ಇರುವಂತ ಶಕ್ತಿನೂ ಫುಲ್ ಆಗೋಯ್ತು, ಸುಸ್ತಾಗೋಯ್ತು. ಇಲ್ಲಿಂದ ಕುರಿತಕ್ಕ ನಡೆಯಕ್ಕೆ ನಮ್ಮಿಂದ ಆಗಲ್ಲ ಅಂತಂತೇವೆ. ಪರಲೋಕದಲ್ಲಿರುವಂತ ದೇವದೂತ, ಪರಲೋಕದಲ್ಲಿರುವಂತ ದೇವರ ಆತ್ಮ ಆದಿ ಸಾಗರದ ಮೇಲೆ ಆತನು ಚಲಿಸುವುದಕ್ಕೆ ಪ್ರಾರಂಭ ಮಾಡುವಾಗ ಸುಮ್ಮನೆ ಚಲಿಸಿಲ್ಲ. ಈ ಕ್ರಮವಿಲ್ಲದಂತ ಈ ಭೂಮಿ ಮೇಲೆ ಕ್ರಮವನ್ನ ನಾನು ತರ್ತೇನೆ. ಈ ಬರಿದಾಗಿರುವಂತ ಈ ಭೂಮಿಯಲ್ಲಿ ಹಚ್ಚ ಹಸಿರನ್ನ ನಾನು ತರ್ತೇನೆ. ನದಿಗಳನ್ನ ಹರಿಸ್ತೇನೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ತೇನೆ, ದೊಡ್ಡ ದೊಡ್ಡ ವ್ಯವಸಾಯಗಳನ್ನ ಮಾಡ್ತೇನೆ, ದೊಡ್ಡ ದೊಡ್ಡ ಮರಗಳನ್ನ ನೆಡ್ತೇನೆ. ಈ ಭೂಮಿ ಮೇಲೆ, ಈ ಕ್ರಮವಿಲ್ಲದಂತ ಈ ಭೂಮಿಯಲ್ಲಿ, ಈ ಬರಿದಾಗಿರುವಂತ ಭೂಮಿಯಲ್ಲಿ, ಏನು ಇಲ್ಲದಂತ ಈ ಭೂಮಿಯಲ್ಲಿ, ಶೂನ್ಯವಾಗಿರುವಂತ ಈ ಶರೀರದ ಒಳಗಡೆ, ಈ ಏನು ಬುದ್ಧಿ ವಿವೇಕವಿಲ್ಲದಂತ ಈ ಒಳಗಡೆ, ಎಜುಕೇಶನ್ ಇಲ್ಲದಿರುವಂತದ್ದು, ಬಡತನದಲ್ಲಿ, ಕೊರತೆಯಲ್ಲಿ, ಜೀವನಲ್ಲಿರುವಂತ ನಿನ್ನ ಜೀವಿತದಲ್ಲಿ ಏನಾದರೂ ಒಂದು ಮಾಡುವುದಕ್ಕಾಗಿ ದೇವರ ಆತ್ಮ ಚಲಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಅವಾಗ ನಾವು ಆತನಿಗೆ ಅವಕಾಶ ಕೊಡಬೇಕು. ಭೂಮಿ ಕ್ರಮವಿಲ್ಲದಂತ ಈ ಭೂಮಿ ಕ್ರಮವಾಯಿತು. ಇವಾಗ ಯಾವ ಕಾಲ? ಚಳಿಗಾಲ ಸ್ಟಾರ್ಟ್ ಆಗಿದೆ. ಕಳೆದ ಸತ್ಯ ಏನಿತ್ತು? ಮಳೆಗಾಲ ಕ್ರಮ, ಚಳಿಗಾಲ ಕ್ರಮ, ಬೇಸಿಗೆ ಕಾಲದ ಕ್ರಮ, ಮತ್ತೆ ಅನೇಕ ಮಾವಿನ ಸೀಸನ್,
ಮಾವಿನ ಗಿಡ ಕ್ರಮ ಇದ್ದಂಗ ಬ್ಯಾಸ್ಗೆ ಕೂಡ ಮಾವಿನ ಹಣ್ಣು ಚಲನದ ಕೂಡ ಶುರು ಮಾಡ್ಬೇಕು. ದೇವರು ಎಲ್ಲ ಕೈ ಮಾಡ್ಯಾನ, ಕ್ರಮ ಮಾಡ್ಯಾಕ ಬರ್ತಾನೆ. ಈ ಭೂಮಿ ಮೇಲೆ ಏನ್ ಮಾಡ್ಯಾನ, ಈ ಭೂಮಿಗೆ ಒಂದು ಕ್ರಮ ತನ್ನ. ಯಾವಾಗ ದೇವರ ಆತ್ಮ ನಮ್ಮ ಒಳಗಡೆ ಕೆಲಸ ಮಾಡಕ್ ಶುರು ಮಾಡ್ತದೋ ಅವಾಗ ನಮ್ಮ ಒಳಗಡೆ ಕ್ರಮ ಅನ್ನೋದು ಸ್ಟಾರ್ಟ್ ಆಯ್ತದ. ಎಷ್ಟು ಸಮಯ ಒಂದ್ ಬಗ್ಗೆ ಚಬುಕ ತಗೊಂಡು ಹೊಡೆದಾನೆ, ಹಂಗಂದ್ಬಿಟ್ಟು ನಾವು ಭೀ ಹೊಡಿಬೇಕಾ? ಇಲ್ಲ. ಕೆಲವೊಂದ್ ಸರ್ತಿ